ನ್ಯೂಸ್ ಹಂಟ್ ಕರ್ನಾಟಕಕ್ಕೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಮಂಜು ಗೌಡ. ಇವತ್ತು ಬೆಳಗ್ಗೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಿಂಗರ್, ಅದರಲ್ಲೂ ತೆಲುಗು ಸಿಂಗರ್ ಮಂಗ್ಲಿ ಅವರದ್ದು. ಯಾರು ಈ ಮಂಗ್ಲಿ? ಆಲ್ಮೋಸ್ಟ್ ಕರ್ನಾಟಕದ ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ಹೆಸರು. ಯಾಕಪ್ಪ ಅಂತಂದರೆ ರಾಬರ್ಟ್ ಚಿತ್ರ ರಿಲೀಸ್ ಆದಂತಹ ಸಂದರ್ಭದಲ್ಲಿ, ನಟ ದರ್ಶನ್ ಅವರ ಅಭಿನಯದ ರಾಬರ್ಟ್ ಚಿತ್ರ ರಿಲೀಸ್ ಆದಂತಹ ಸಂದರ್ಭದಲ್ಲಿ ವೇದಿಕೆ ಮೇಲೆ ಒಂದು ಹಾಡನ್ನು ಹಾಡಿದರು. ಈ ರಾಬರ್ಟ್ ಚಿತ್ರ ಕನ್ನಡ ಸೇರಿದಂತೆ ತೆಲುಗುನಲ್ಲೂ ಕೂಡ ರಿಲೀಸ್ ಆಗಿತ್ತು. ಆ ತೆಲುಗು ವರ್ಷನ್ನ ರಾಬರ್ಟ್ ಸಾಂಗ್ ಏನಿದೆ ಅಂದರೆ ಕನ್ನಡದಲ್ಲಿ ಕಣ್ಣು ಹೊಡೆಯಾಕ ನಿನ್ನೆ ಕಲಿತೀನಿ ಎನ್ನುವ ಸಾಂಗ್ ಏನಿದೆ, ಅದರ ತೆಲುಗು ವರ್ಷನ್ ಕಣ್ಣೆ ಅದರಿಂದಿ ಎನ್ನುವ ಒಂದು ಸಾಂಗನ್ನು ಹೇಳುವ ಮೂಲಕ ಸಿಕ್ಕಾಪಟ್ಟೆ ವೈರಲ್ ಆಗಿದ್ರು. ಕನ್ನಡ ವರ್ಷನ್ ಸಾಂಗನ್ನು ಶ್ರೇಯಾ ಘೋಷಾಲ್ ಅವರು ಆಡಿದ್ರು ಕೂಡ ತೆಲುಗು ವರ್ಷನ್ ಸಾಂಗ್ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು. ಕಾರಣ ಮಂಗ್ಲಿ ಅವರ ಆ ವಾಯ್ಸ್. ಸೊ ಯಾವಾಗ ಕರ್ನಾಟಕದಲ್ಲಿ ಮಂಗ್ಲಿ ಅವರು ಆ ಸಾಂಗನ್ನು ಹಾಡುವ ಮೂಲಕ ಫೇಮಸ್ ಆದರೂ ಅವರ ಧ್ವನಿ ಕೂಡ ಕನ್ನಡಿಗರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಅಂದರೆ ಕನ್ನಡ ವರ್ಷನ್ ಸಾಂಗಿಗಿಂತ ತೆಲುಗು ವರ್ಷನ್ ಸಾಂಗನ್ನು ತುಂಬ ಜನ ಇಷ್ಟಪಟ್ಟಿದ್ರು. ಆಗ ಮಂಗ್ಲಿ ಅವರ ಬಗ್ಗೆ ಸರ್ಚ್ ಮಾಡೋದಕ್ಕೆ ಕನ್ನಡಿಗರು ನಿಂತ್ಕೊಂಡಿದ್ರು. ಆಗ ಸಾಕಷ್ಟು ಏನಂತಾರೆ ಇನ್ಸ್ಪಿರೇಷನಲ್ ಮಾಹಿತಿಗಳು ಮಂಗ್ಲಿ ಅವರ ಸಲುವಾಗಿ ನಮಗೆ ಸಿಕ್ಕಿತ್ತು. ಏನಪ್ಪ ಅಂತಂದರೆ ಬುಡಕಟ್ಟು ಜನಾಂಗದಿಂದ ಬಂದಂತಹ ಒಬ್ಬ ಹೆಣ್ಣು ಮಗಳು ಆರಂಭದಲ್ಲಿ ಟಿವಿ ಆ್ಯಂಕರ್ ಆಗಿ ಕೆಲಸವನ್ನ ಮಾಡುವ ಮೂಲಕ ನಂತರ ತನ್ನ ವಾಯ್ಸ್ನ ರೆಕಗ್ನೈಸೇಷನ್ಗೋಸ್ಕರ ಹಾಡುಗಳನ್ನು ಹಾಡುವ ಮೂಲಕ ಆ ಹಾಡುಗಳಲ್ಲಿ ಸಕ್ಸಸ್ ಅನ್ನ ಕಂಡು, ಅಂದರೆ ಹಾಡುಗಾರಿಕೆಯಲ್ಲಿ ಸಕ್ಸಸ್ ಅನ್ನ ಕಂಡು ಕನ್ನಡದ ಜೊತೆಗೆ ತೆಲುಗಿನ ಜೊತೆಗೆ ಬೇರೆ ಬೇರೆ ಭಾಷೆಯಲ್ಲಿ ಇವರ ಹಾಡುಗಳಿಗೆ ಬೇಡಿಕೆ ಹೆಚ್ಚಾಗುವಂತೆ ಬೆಳೆದ ಹೆಣ್ಣು ಮಗಳು ಈಕೆ ಎನ್ನುವ ಇವರ ಸ್ಟೋರಿಯನ್ನು ಕೇಳಿ ಕನ್ನಡಿಗರು ಆಕೆಯನ್ನು ತುಂಬ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಅದಾದ ನಂತರ ಅವರು ಸಾಕಷ್ಟು ಕನ್ನಡದ ಸಾಂಗ್ಗಳನ್ನು ಹಾಡಿದರು. ತೆಲುಗಿನ ಪುಷ್ಪ ಸಿನಿಮಾ ಏನಿತ್ತು, ಆ ಪುಷ್ಪ ಸಿನಿಮಾದ ಹೂ ಅಂಟಾವ ಸಾಂಗ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ಸಿಕ್ಕಾಪಟ್ಟೆ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಅದು ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ. ಆ ಪುಷ್ಪ ಸಿನಿಮಾದ ಕನ್ನಡ ವರ್ಷನ್ನ ಹೂ ಅಂಟಾವ ಮಾವ ಸಾಂಗನ್ನು ಹಾಡಿದ್ದು ಇದೇ ಮಂಗ್ಲಿ. ಅದರ ಜೊತೆಗೆ ಜೋಗಿ ಪ್ರೇಮ್ ಅವರ ನಿರ್ದೇಶನದ ಏಕಲವ್ಯ ಚಿತ್ರದಲ್ಲಿ ಹೆಣ್ಣೆಗೂ ಎಣ್ಣಿಗೂ ಎಲ್ಲಿಂದ ನಂಟು ಭಗವಂತ ಅಂತ ಒಂದು ಸಾಂಗ್ ಇದೆಯಲ್ಲ, ಆ ಸಾಂಗನ್ನು ಕೂಡ ಇವರೇ ಹಾಡಿದ್ದು. ಅಷ್ಟರ ಮಟ್ಟಕ್ಕೆ ಕನ್ನಡದಲ್ಲಿ ಇವರ ಸಾಂಗನ್ನು ಕೇಳೋದಕ್ಕೆ ಒಂದು ಅಭಿಮಾನಿ ಬಳಗ ಉಟ್ಕೊಂಡಿತ್ತು. ಆದರೆ ಇವತ್ತು ಬೆಳಗ್ಗೆಯಿಂದ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಯಾವ ವಿಡಿಯೋ? ಜಸ್ಟ್ ನೋಡಿ. నా డ్యూటీకి అడ్డం తెలకండి మీరు నా డ్యూటీ ఎట్లా ఆపుతారు మీరు? ಈ ವಿಡಿಯೋ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆದಾಗಿಂದ ಅಂದರೆ ಮಂಗ್ಲಿ ಅವರು ನೀನು ವಿಡಿಯೋ ಮಾಡೋದನ್ನ ಸ್ಟಾಪ್ ಮಾಡ್ತೀಯಾ ಇಲ್ವಾ ಅಂತ ಒಬ್ಬ ವ್ಯಕ್ತಿಗೆ ಆವಾಜ್ ಹಾಕ್ತಾರೆ. ಮಂಗ್ಲಿ ಈ ರೀತಿ ಆವಾಜ್ ಹಾಕಿರೋದನ್ನ ನೋಡಿದಾಗ ಆರಂಭದಲ್ಲಿ ಎಲ್ಲರೂ ಕೂಡ ಶಾಕ್ ಆದರು. ಅಂದರೆ ಮಂಗ್ಲಿ ಯಾರಿಗೆ ಆವಾಜ್ ಹಾಕ್ತಾ ಇದ್ದಾರೆ, ಯಾರು ಯಾವ ವಿಡಿಯೋ ಮಾಡ್ತಾ ಇದ್ದಾರೆ, ವಿಡಿಯೋ ಮಾಡ್ತಾ ಇರೋದಾದರೂ ಯಾರು, ಮಂಗ್ಲಿ ಅಷ್ಟೊಂದು ಜೋರ್ ಧ್ವನಿಯಲ್ಲಿ ಯಾರಿಗೆ ಆವಾಜ್ ಹಾಕ್ತಾ ಇದ್ದಾರೆ ಅಂತ ನಾವು ಕ್ರಾಸ್ ಚೆಕ್ ಮಾಡಿ ನೋಡಿದಾಗ ಮಂಗ್ಲಿ ಆವಾಜ್ ಹಾಕ್ತಾ ಇರುವಂಥದ್ದು ಒಬ್ಬ ಪೊಲೀಸ್ ಅಧಿಕಾರಿಗೆ ಮಂಗ್ಲಿ ನೀನು ಮಾಡ್ತಾ ಇರೋ ವಿಡಿಯೋನ ಸ್ಟಾಪ್ ಮಾಡ್ತಾ ಇಲ್ವಾ ಅಂತ ಆವಾಜ್ ಆಗ್ತಾರೆ ಜೋರ್ ಧ್ವನಿಯಲ್ಲಿ. ಅದಾದ ನಂತರ ನನ್ನ ಕೆಲಸಕ್ಕೆ ಅಡ್ಡಿಪಡಿಸೋಕೆ ನೀನು ಬರುವ ಹಾಗಿಲ್ಲ ಅಂತ ಆ ಅಧಿಕಾರಿ ಹೇಳಿದ್ದ ಕಾರಣಕ್ಕೆ ಮಂಗ್ಲಿ ತನ್ನ ಮುಖವನ್ನು ಮುಚ್ಚಿಕೊಂಡು ಸೈಡ್ಗೆ ಹೋಗ್ತಾರೆ. ಈ ಘಟನೆ ನಡೆದಿರುವಂಥದ್ದು ಒಂದು ಪಾರ್ಟಿಯಲ್ಲಿ, ಅಂದರೆ ಮಂಗ್ಲಿ ಅವರ ಬರ್ತ್ಡೇ ಪಾರ್ಟಿ ನಿನ್ನೆ ಆರ್ಗನೈಸ್ ಆಗಿರುತ್ತೆ. ಆ ಬರ್ತ್ಡೇ ಪಾರ್ಟಿನಲ್ಲಿ ಸಾಕಷ್ಟು ಡ್ರಗ್ಸ್ ಸಪ್ಲೈ ಆಗಿತ್ತು, ಸಾಕಷ್ಟು ಗಾಂಜಾ ಸಪ್ಲೈ ಆಗಿತ್ತು, ಅದರ ಜೊತೆಗೆ ವಿದೇಶಿ ಮದ್ಯ ಕೂಡ ಸಪ್ಲೈ ಆಗಿತ್ತು. ಈ ವಿದೇಶಿ ಮದ್ಯ ಸಪ್ಲೈ ಆಗಿದ್ದು ಕೂಡ ಇಲ್ಲಿಗಲ್ ಆಗಿದೆ ಎನ್ನುವ ನಿಟ್ಟಿನಲ್ಲಿ ಅಲ್ಲಿ ಅಂದರೆ ಒಂದು ಖಚಿತ ಮಾಹಿತಿಯ ಆಧಾರದ ಮೇಲೆ ಅಲ್ಲಿಗೆ ರೈಡ್ ಮಾಡಿದ್ದಾರೆ. ರೈಡ್ ಮಾಡಿದಾಗ ಖಚಿತ ಮಾಹಿತಿ ಇನ್ನೂ ಖಚಿತ ಆಗಿದೆ. ಅಲ್ಲಿ ನಡೀತಾ ಇದ್ದದ್ದು ಒಂದು ಡ್ರಗ್ ಪಾರ್ಟಿ, ಒಂದು ಗಾಂಜಾ ಪಾರ್ಟಿ, ಅದರ ಜೊತೆಗೆ ಅಲ್ಲಿ ಫಾರಿನ್ನ ಡ್ರಗ್ಸನ್ನು ಸಹ ಇಲ್ಲಿಗಲ್ ಆಗಿ ಬಳಕೆ ಮಾಡಲಾಗ್ತಾ ಇತ್ತು ಎನ್ನುವ ಒಂದು ಸತ್ಯ ಅಲ್ಲಿಗೆ ವಿಸಿಟ್ ಮಾಡಿ ಪೊಲೀಸ್ ರೈಡ್ ಆದ ಮೇಲೆ ಗೊತ್ತಾಗಿದೆ. ಪೊಲೀಸರು ಸಾಕಷ್ಟು ಜನರನ್ನ ಈಗ ಆಲ್ರೆಡಿ ಕಸ್ಟಡಿಗೆ ಕೂಡ ತೆಗೆದುಕೊಂಡಿದ್ದಾರೆ. ಹೈದರಾಬಾದ್ನ ಹೊರವಲಯದಲ್ಲಿ ಅಂದರೆ ಚೆವೆಲ್ಲಾದಲ್ಲಿರುವ ತ್ರಿಪುರ ರೆಸಾರ್ಟ್ನಲ್ಲಿ ಗಾಯಕಿ ಮಂಗ್ಲಿ ಅವರ ಬರ್ತ್ಡೇ ಪಾರ್ಟಿ ನಡೀತಾ ಇತ್ತು. 50ಕ್ಕೂ ಅಧಿಕ ಜನ ಚಿತ್ರರಂಗದ ಸಾಕಷ್ಟು ಗಣ್ಯರು ಆ ಬರ್ತ್ಡೇ ಪಾರ್ಟಿನಲ್ಲಿ ಪಾಲ್ಗೊಂಡಿದ್ರು. ರಚ್ಚಾ ರವಿ, ದಿವಿ ಕರ್ಸಲ್ಲಾ, ಶ್ಯಾಮ್, ಗಾಯಕಿ ಇಂದ್ರಾವತಿ, ಹೀಗೆ ಸಾಕಷ್ಟು ಜನ ಸೆಲೆಬ್ರಿಟಿಗಳು ತೆಲುಗು ಚಿತ್ರರಂಗದ ಪ್ರಮುಖರು ಮಂಗ್ಲಿ ಅವರ ಬರ್ತ್ಡೇ ಪಾರ್ಟಿನಲ್ಲಿ ಪಾಲ್ಗೊಂಡಿದ್ರು. ಸೊ
ಇಂತಹ ಪಾರ್ಟಿ ನಡಿಬೇಕಾದ್ರೆ ಪೊಲೀಸವರು ರೈಡ್ ಮಾಡಿದಾಗ ಪೊಲೀಸಿನವರು ವಿಡಿಯೋ ಮಾಡಿಕೊಳ್ಳೋದಕ್ಕೆ ಹೋದಾಗ ಮಂಗಲಿಯವರು ಈ ರೀತಿ ಮಾತನಾಡಿರುವಂತಹ ವಿಡಿಯೋ ಅದಾಗಿತ್ತು. ಸೊ ಈ ಪಾರ್ಟಿಯನ್ನ ರೈಡ್ ಮಾಡಿ ಅಲ್ಲಿದ್ದ ಸಾಕಷ್ಟು ಜನರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಅವರ ರಕ್ತದ ಮಾದರಿಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವರ ರಕ್ತದ ಮಾದರಿಯನ್ನ ಕಲೆಕ್ಟ್ ಮಾಡಿಕೊಂಡು ಎಷ್ಟು ಜನರನ್ನ ಕಲೆಕ್ಟ್ ಮಾಡ್ಕೊಂಡಿದ್ರಲ್ಲ ಅದರಲ್ಲಿ 9 ಜನರ ರಕ್ತದ ಮಾದರಿಯಲ್ಲಿ ಡ್ರಗ್ಸ್ ಸೇವನೆ ಮಾಡಿರುವುದು ಕನ್ಫರ್ಮ್ ಆಗಿದೆ. ಆದರೆ ಮಂಗಲಿ ಅವರ ರಕ್ತದ ಮಾದರಿಯನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರಾ ಇಲ್ವಾ, ಅವರು ಕೂಡ ಡ್ರಗ್ಸನ್ನು ತಗೊಂಡಿದ್ದಾರಾ ಇಲ್ವಾ ಅನ್ನೋದು ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದರೆ ಅರೆಸ್ಟ್ ಆದಂತಹ ಅಷ್ಟು ಜನರಲ್ಲಿ 9 ಜನರ ರಕ್ತದ ಮಾದರಿಯಲ್ಲಿ ಗಾಂಜಾ ಸೇವನೆ ಹಾಗೂ ಡ್ರಗ್ಸ್ ಸೇವನೆ ಆಗಿರುವುದು ಕಂಡು ಬಂದಿದೆ. ಅದರ ಜೊತೆಗೆ ಅಲ್ಲಿ ಸಪ್ಲೈ ಆಗ್ತಾ ಇದ್ದಂತಹ ಫಾರಿನ್ ಮದ್ಯ ಏನಿತ್ತು, ಫಾರಿನ್ ಎಣ್ಣೆ ಏನಿತ್ತು, ಅದು ಕೂಡ ಇಲ್ಲೀಗಲ್ ಅನ್ನೋದು ಇದೀಗ ಗೊತ್ತಾಗಿದೆ. ವಿಚಾರಣೆ ನಡೀತಾ ಇದೆ. ಪೊಲೀಸರು ಸಾಕಷ್ಟು ಆಯಾಮಗಳಲ್ಲಿ ವಿಚಾರಗಳನ್ನು ನಡೆಸ್ತಾ ಇದ್ದಾರೆ. ಇನ್ನು ಮುಂದೆ ಹೋಗ್ತಾ ಈ ವಿಚಾರದಲ್ಲಿ ಯಾವೆಲ್ಲ ರೀತಿಯ ಡೆವಲಪ್ಮೆಂಟ್ಗಳು ಆಗತ್ತೆ ಅನ್ನೋದು ಗೊತ್ತಿಲ್ಲ. ಈ ಹಿಂದೆ ಬೆಂಗಳೂರಿನ ಒಂದು ಭಾಗದಲ್ಲಿ ಹೈದರಾಬಾದ್ನ ಕಿರುತೆರೆಯ ನಟರು ನಟಿಯರು ಸೇರಿಕೊಂಡು ಒಂದು ರೇವ್ ಪಾರ್ಟಿಯನ್ನ ಮಾಡಿದ್ರು. ಆ ರೇವ್ ಪಾರ್ಟಿಯ ಮೇಲೆ ಬೆಂಗಳೂರಿನ ಪೊಲೀಸರು ರೈಡನ್ನು ಮಾಡಿದ್ರು. ಅದಾದ ನಂತರ ರೇವ್ ಪಾರ್ಟಿಯಲ್ಲಿ ಪಾಲ್ಗೊಂಡಂತಹ ಸಾಕಷ್ಟು ಜನ ನಟರು ನಾವು ಡ್ರಗ್ಸ್ ಅನ್ನ ತೆಗೆದುಕೊಂಡೇ ಇಲ್ಲ, ಇವರು ಬೇಕು ಅಂತಾನೆ ಹಿಂಗೆ ನಮ್ಮ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ನಾನು ಬೆಂಗಳೂರಿನಲ್ಲಿ ಇರಲೇ ಇಲ್ಲ ಎನ್ನುವ ಒಂದು ಆರೋಪ, ಒಂದು ಸುಳ್ಳುಗಳನ್ನು ಹೇಳುವ ಮೂಲಕ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಅದಾದ ನಂತರ ತೆಲುಗು ಚಿತ್ರರಂಗದಿಂದ ಬಂದಂತಹ ಆ ಕಿರುತೆರೆ ನಟ ನಟಿಯರ ರಕ್ತದ ಮಾದರಿಯಲ್ಲೂ ಸಹ ಡ್ರಗ್ ಇರೋದು ಕನ್ಫರ್ಮ್ ಆಗಿತ್ತು. ಸೊ ಇದಿಷ್ಟು ಈ ಒಂದು ಮಂಗಲಿಯವರ ಬರ್ತ್ಡೇ ಪಾರ್ಟಿ ಸಲುವಾಗಿ ಪೊಲೀಸರು ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಸೆರೆಯಾದಂತಹ ವಿಡಿಯೋ ಹಿಂದಿನ ಅಸಲಿ ಕತೆ. ಏನ್ಸುತ್ತೆ ನಿಮಗೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.